ಭೇರ್ಯ ಗ್ರಾಮದ ಮಸೀದಿ ಪಕ್ಕದಲ್ಲಿರುವ ಜಾಗ ಅದು ಸರ್ಕಾರಿ ಓಣಿ, ಹಾಗಾಗಿ ಗ್ರಾಮದ ಎಲ್ಲಾ ಸಮುದಾಯದ ಅನುಕೂಲಕ್ಕಾಗಿ, ಏಕೆಂದರೆ ಇಲ್ಲಿ ನ್ಯಾಯಬೆಲೆ ಅಂಗಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವಿರುವುದರಿಂದ ಸಾರ್ವಜನಿಕರು ಬೇರೆ ಮಾರ್ಗದಿಂದ ಬಳಸಿಕೊಂಡು ಬರುವ ಬದಲು ಮಸೀದಿ ಪಕ್ಕದ ಜಾಗ ಅದು ಸರ್ಕಾರಿ ಓಣಿವಿರುವುದರಿಂದ ಅದಕ್ಕೆ ಸಮರ್ಪಕವಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವುದರಿಂದ ಅನುಕೂಲದ ದೃಷ್ಟಿಯಿಂದ ಕಾರ್ಯವನ್ನು ಮಾಡುತ್ತಿದ್ದು, ಆದರೆ ಮುಸ್ಲಿಂ ಜನಾಂಗಕ್ಕೆ ಸೇರಿದ ಜಾಗವಲ್ಲ, ಇದು ಸರ್ಕಾರಿ ಸ್ವತ್ತಾಗಿದ್ದು ಆದ ಕಾರಣ ಓಡಾಡಲು ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಆದರೆ ಈ ಒಂದು ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿರುವ ನಟರಾಜ ಎಂಬ ವ್ಯಕ್ತಿ ತಮ್ಮದೇ ಜಾಗವೆಂದು ಬಿಂಬಿಸಿಕೊಂಡು ಜಗಳ ಮಾಡಿದ್ದಾರೆ. ಇದನ್ನು ಖಂಡಿಸಿ ಸಮುದಾಯದ ಮುಖಂಡರು ಇದಕ್ಕೆ ಪ್ರತಿಯಾಗಿ ಉತ್ತರವನ್ನು ನೀಡಿದ್ದಾರೆ. ನಾನು ಹಾಲಿ ಈಗ ಜಾಮಿಯಾ ಮಸೀದ್ ಕಮಿಟಿ ಅಡ್ವೈಸರ್ ಆಗಿದ್ದೀನಿ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೆ. ಈಗ ಹಾಲಿ VSS ಅಧ್ಯಕ್ಷನೂ ಆಗಿದ್ದೀನಿ. ಊರಲ್ಲಿ ಗ್ರಾಮದಲ್ಲಿ ನಾನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲೂ ಇದ್ದೀನಿ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, BS ನಟರಾಜರವರು ತಮ್ಮ ಇದ್ರ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ಮುಸ್ಲಿಂ ಸಮಾಜದ ದೌರ್ಜನ್ಯ ಅಂತ ಹೇಳಿದ್ದಾರೆ. ಅದನ್ನ ನಾನು ಒಂದು ಇದನ್ನ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಆತರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ಸಮಾಜದ ಮೇಲೆ ಅಪವಾದನ ಹೇಳ್ತಾ ಇದ್ದಾರೆ. ಅವರು ಸಮಾಜಕ್ಕೆ ಏನೇನ್ ಹೇಳಿದ್ದಾರೆ ಅದ್ರ ಬಗ್ಗೆ ಏನಾರು ಸ್ವಲ್ಪ ಯುವಕರು ಏನಾದ್ರು ಸ್ವಲ್ಪ ದುಡುಕಿದ್ರೆ ಈ ಅನಾಹುತ ಎಲ್ಲಿಗೆ ಹೋಗ್ತಿತ್ತು ಅಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಹೋಗ್ತಿತ್ತು. ಆದ್ರೆ ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಸಮಾಧಾನ ಪಡಿಸಿ ಈ ಮಟ್ಟಿಗೆ ಹೋಗೋದು ಬೇಡ, ಯಾರು ಒಬ್ಬ ಮಾಡುವಂತ ವ್ಯಕ್ತಿಯಿಂದ ನಾವು ಅದನ್ನ ಸಮಾಜದ ಮೇಲೆ ಇದ್ ಮಾಡೋದು ಬೇಡ ಅನ್ನೋ ಪ್ರಮಾಣದಲ್ಲಿ ಅದನ್ನ ನಾವು ನಾಡಗೌಡರಿಗೆ ತಗೊಂಡೋಗಿ ನಾವು ಒಂದು ಇದನ್ನು ಕೊಟ್ಟಿದ್ವಿ, ಏನು ಅರ್ಜಿನೂ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನಮ್ಮ ಸಮಾಜದ ಅಧ್ಯಕ್ಷರ ಬಗ್ಗೆ ಅವಹೇಳನಕಾರಿ ಮಾತುಗಳು ಹೇಳಿದ್ದಾರೆ. ಇಲ್ಲಿ ನಡ್ಕೊಂಡಿರುವಂತ ರೀತಿ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದಾರೆ. ಇದ್ರ ಬಗ್ಗೆ ಕರೆಸಿ ಇದ್ ಮಾಡಿ ಅಂತ. ಯಾಕಂದ್ರೆ ನಮ್ಮ ಉದ್ದೇಶ ಊರಲ್ಲಿ ಸಾಮರಸ್ಯ ಇರಬೇಕು, ಅಣ್ಣನ್ ತಮ್ಮದಿರಂಗೆ ಆಗಿದ್ದೀವಿ ಆ ತರ ಇರಬೇಕು ಅನ್ನೋ ಭಾವನೆಯಲ್ಲಿ ನಾವು ಇದನ್ನ ಕ್ರಮ ತಗೊಂಡಿದ್ದೀವಿ. ನಟರಾಜ್ ಅವ್ರ ಬಗ್ಗೆ ಈ ಹಿಂದೆನೂ ಬಹಳ ಕಿರಿಕುಗಳವೆ. ಅವನು ಇವತ್ತೇ ಅಲ್ಲ, ಅವರು ಈ ವಿಷಯ ಈಗ ನಮ್ಮ ಸಮಾಜದ ಬಂತು ಅಂತ ಅಲ್ಲ, ಮುಸ್ಲಿಂ ಸಮಾಜಕ್ಕೆ ಜಾಗ ಅಲ್ಲ, ಇದು ಸಾರ್ವಜನಿಕ ಓಣಿ, ಇದು ಸರ್ಕಾರಿ ಓಣಿ, ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮಾನ್ಯ ಶಾಸಕರು ಅನುದಾನ ಹಾಕಿ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ನೀರಿನ ಪ್ಲಾಂಟು, ನ್ಯಾಯಬೆಲೆ ಅಂಗಡಿ ಪ್ರತಿಯೊಂದು ಇದೆ, ಎಲ್ಲರೂ ಬರ್ತಾರೆ. ಇಲ್ಲೇನ್ ಬರೀ ಮುಸ್ಲಿಂ ಸಮಾಜ ಓಡಾಡ್ತದೆ ಇಲ್ಲಿ? ಜಾರಿ ಅಂದ್ಮೇಲೆ ಏನೋ ಸಮಾಜಕ್ಕೆ ಅಂತ ಏನಾರೇ ಸೀಮಿತ ಇದೆಯಾ? ಸರ್ಕಾರಿ ಇದು ದಾರಿ ಅಂದ ತಕ್ಷಣ ಎಲ್ರಿಗೂ ಹಾಕ್ಬಿಡ್ತಾರೆ, ಎಲ್ಲರೂ ಓಡಾಡ್ತಾರೆ, ಎಲ್ರಿಗೂ ಅನುಕೂಲ ಆಗುವ ದೃಷ್ಟಿಯಲ್ಲಿ ಈ ಅನುದಾನ ಹಾಕೊಟ್ಟಿದ್ದಾರೆ. ಇಂಥದ್ರಲ್ಲಿ ಈಗ ಅಕ್ಕಪಕ್ಕದವ್ರು ಯಾರು ಬಂದು ಈ ವಿಷಯಕ್ಕೆ, ಈ ಕೆಲಸಕ್ಕೆ ತಂಟೆ ತಕರಾರು ಮಾಡ್ತಾ ಇಲ್ಲ, ಬೇರೆ ರೀತಿಯಲ್ಲಿ ನಡ್ಕೋತಾ ಇಲ್ಲ. ಕೇವಲ ಒಬ್ಬ ನಟರಾಜ್ ಒಬ್ಬನಿಗೆ ಯಾಕೆ ತೊಂದರೆ ಆಗ್ತದೆ ಹೇಳಿ? ತೊಂದರೆ ಆದ್ರೆ ಎಲ್ಲಾರ್ಗು ತೊಂದರೆ ಆಗ್ಬೋದಿತ್ತಲ್ಲ, ಅಕ್ಕಪಕ್ಕದಲ್ಲಿರೋ ಮನೆಗಳಿಗೂ ತೊಂದರೆ ಆಗ್ಬೋದಿತ್ತು. ಅವರು ಬಂದು ನಮ್ಗೆ ಬೇಕಾದ್ರೆ ಹೇಳ್ಬೋದಿತ್ತಲ್ಲ ತೊಂದರೆ ಆಗ್ತಾ ಇದೆ ಅಂತ. ಅನುಕೂಲ ಆಗೋ ದೃಷ್ಟಿಯಲ್ಲಿ ಹಾಕಿರೋದಂತ ಅನುದಾನದ ಬಗ್ಗೆ ಬಂದು ವರ್ತಿಸ್ತಾ ಇದ್ದಾರೆ. ಅವರು ಸಮಾಜದ ಬಗ್ಗೆ ಹೇಳಿದ್ದಾರೆ. ಇದು ನಾವು ಮಾತನ್ನ ಹಿಂದೆ ತೆಗಿಬೇಕು, ಇಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಸಮಾಜದ ಮೇಲೆ ಹೇಳಿರುವಂತ ಮಾತುಗಳ ಮೇಲೆ ದೌರ್ಜನ್ಯ ಇಡೀ ಸಮಾಜದ ಮೇಲೆ ಹೇಳಿದ್ದಾರೆ. ಮುಸ್ಲಿಂ ಸಮಾಜದ ದೌರ್ಜನ್ಯ ಅಂತ ಹೇಳಿದ್ದಾರೆ ಅವರು ನಟರಾಜು. ಈ ಮಾತನ್ನ ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು ಸಮಾಜದ ಮುಂದೆ. ನಾವು ನಾಡಗೌಡರಿಗೂ ಇದ್ರ ಬಗ್ಗೆ ದೂರು ಕೊಟ್ಟಿದ್ವಿ. ಇದು ಸೂಕ್ತ ಕ್ರಮ ಜರುಗಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಇದ್ರ ಮೂಲಕ ನಾವು ನಿಮ್ಮನ್ನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಮೊನ್ನೆ ನಾವು ಕೂಡ ಹೊರಗಡೆ ಇದ್ದೆ, ನಾನು ಇರ್ಲಿಲ್ಲ ಊರಲ್ಲಿ. ನಿನ್ನೆ ಇಲ್ಲಿ ಗಲಾಟೆ ನಡೀತಂತ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖಂಡರಾದ ಯಜಮಾನರಾದ ಪರ್ವೀಸ್ ಖಾನ್ ರವರಿಗೆ ಅವರ ಕುಟುಂಬದವರು ಅವೇಶ ಶಬ್ದಗಳಿಂದ ಬೋಯೋದು, ಜೊತೆಗೆ ಅವ್ರಿಗೆ ಯಾವುದೋ ಬೇರೆ ತರದ್ದು ಪದಾರ್ಥನ ತೋರಿಸಿರುವಂತಹದ್ದು, ಅದು ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ. ನಮ್ಗೆ ಬೇಜಾರು ಏನಾಗಿರೋದು ಅಂತ ಅಂದ್ರೆ, ಹಾಲುಮತ್ ಗೌಡ್ರು ಮತ್ತೆ ನಾವು ಒಂದೇ ಮನೆ ಮಕ್ಕಳಂಗೆ ಅಣ್ಣ ತಮ್ಮದಿರಂಗಿದ್ದೀವಿ. ಇಲ್ಲಿವರೆಗೆ ಯಾವುದೇ ತರದ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು, ಆದ್ರೆ ಅಣ್ಣ ತಮ್ಮತನ ಎಲ್ಲೆಲ್ಲೂ ಕೂಡ ನಮ್ದು ವ್ಯತ್ಯಾಸ ಆಗಿಲ್ಲ. ಈಗ್ಲೂ ಕೂಡ ನಮ್ಗೆ ಆ ಸಮಾಜದ ಯುವಕರಾಗ್ಬೋದು, ದೊಡ್ಡವರಾಗ್ಬೋದು, ಈಗ್ಲೂ ನಮ್ ಜೊತೆಲಿ ಈ ವಿಚಾರದಲ್ಲಿ ನಮ್ ಜೊತೆಲೇ ಇದ್ದಾರೆ. ಇಲ್ಲಿ ಇರುವಂತ ಒಂದ್ 4-5 ಮನೆಗಳು ಕೂಡ ಅವರು ಏನು ಇಲ್ಲ ಅಣ್ಣ ಇದು ಹಾಕೊಳ್ಳಿ, ಹಾಕಿದ್ರಿಂದ ನಮಗೂ ಕೂಡ ಅನುಕೂಲ ಆಯ್ತದೆ, ದನ ಕರು ತಿರ್ಗಾಡೋದಕ್ಕೆ ನಮಗೂ ಅನುಕೂಲ ಆಯ್ತದೆ, ನ್ಯಾಯಬೆಲೆ ಅಂಗಡಿ ಮತ್ತೆ ನೀರ್ ತಗೊಂಡೋಗಕ್ಕೆ ನಮಗೂ ಅನುಕೂಲ ಆಯ್ತದೆ ಅಂತ ಅಂದ್ಬಿಟ್ಟು ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ.
ಆದ್ರೆ ಬೇಜಾರೇನು ಅಂತ ಅಂದ್ರೆ ನಾವು ಇಲ್ಲಿದ್ದಂಗೆ ಯಾವುದೇ ತರದ ಗಲಾಟೆ ಮಾಡ್ದೇನೆ ಗಲಾಟೆ ಕಲ್ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ತಿರ್ಗಾಡಿದವ್ರು ಅವರು. ಆದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಹುಡುಗರ ಮೇಲೆ. ಇದು ನಮ್ಗೆ ಬೇಸರವಾದ ಸಂಗತಿ. ಆಮೇಲೆ ನಾವು JDS ಮುಖಂಡ ಅಂತ ಅಂತಾರಲ್ಲ, ಈ JDS ಮುಖಂಡನ್ ವಿಚಾರ ಇಲ್ಲಿ ಯಾಕೆ ಬರುತ್ತೆ? ಇಲ್ಲಿ ಒಂದು ಸಮಾಜದ ಕೆಲಸ. ಯಾಕೆಂದ್ರೆ ಇದು ಓಣಿ ಅಂತ ಅಂದ್ರೆ 11 ಅಡಿ ಅಥವಾ 12 ಅಡಿ ಓಣಿ, ಇದು ಸರ್ಕಾರಿ ಓಣಿ. ಅಕಸ್ಮಾತ್ 3 ಅಡಿ ಇದ್ದಿದ್ರೆ ಇವ್ರು ಯಾಕೆ ಒಂದ್ 5-6 ಅಡಿ ಜಾಗನ ಮಸೀದಿ ಅಥವಾ ಪರ್ವೀಸ್ ಖಾನ್ ರವ್ರ ಮನೆ ಹಿಂದಕ್ಕೆ ಹೋಗ್ತಿತ್ತು? ಬರೀ 3 ಅಡಿ ಗಲ್ಲಿ. ಅದು ಗಲ್ಲಿ ಅಂತ ಅಂದ್ರೆ ಈ ಸೂರ್ಯನ ನೀರು ಮಧ್ಯದಲ್ಲಿ ಬಿದ್ದು ನೀರು ಹೋಗ್ಲಿ ಅಂತ 3 ಅಡಿ ಬಿಟ್ಕೊಡ್ತಾ ಇದ್ದಿದ್ದು. ಇದನ್ನ ಗಲ್ಲಿ ಇರೋದ್ರಿಂದ 12 ಅಡಿನೋ 11 ಅಡಿನೋ ಇರುತ್ತೆ. ಆ ಜಾಗನ ನಮ್ಮ ಹಿಂದಿಂದ ಅವರು ಪರ್ವಿಜಣ ಅವ್ರ ತಂದೆ ರಜ್ಜನ್ ಕಾಲದಿಂದಾನು ಆ ಜಾಗ ಐತೆ ಅಂತ ಅವರು ಅಂತಾರೆ. ನಮ್ಮ ಅಣ್ಣಯ್ಯನ ಮನೆ ಅವರು ಕೂಡ ಮಾಡ್ಕೊಡ್ರಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಗಲ್ಲಿ ಇರೋದು ಮಾಡಿ ಅಂತ ಅಂದ್ಬಿಟ್ಟು ಅವರು ಅಂತವ್ರೆ. ಅಂತ ಸಂದರ್ಭದಲ್ಲಿ ಇವರು ನಟರಾಜ್ ಅವ್ರು ಮಾಡಿರೋದು ಆಪಾದನೆ ತೀರಾ ಸುಳ್ಳು. ಇವರು ಚೆನ್ನಾಗಿದ್ದು ಕಿವಿ ಕೇಳಿಸ್ತಾ ಇಲ್ಲ ಅಂತ ಅಂದ್ರೆ ಅಷ್ಟೆಲ್ಲ ಕೂಗಾಡಕೈತಿತ್ತ. ಅವ್ರು ಬೈತಾ ಇರೋದು, ಅವ್ರು ಕೊಟ್ಟಿರೋ ವಿಡಿಯೋದಲ್ಲಿ ಅವ್ರಿಗೆ ಕೇಳಿಸ್ತಾ ಇರೋದು ಚೆನ್ನಾಗ್ ಗೊತ್ತಿದೆ. ಇದೆಲ್ಲ ಯಾರೋ ಹೇಳ್ಕೊಟ್ಟು ಮಾಡ್ಸಿರೋದು. ಇದನ್ನ ದಯಮಾಡಿ ಬೇರೆಯವ್ರುವೆ ಸತ್ಯನ ತಿಳ್ಕೊಂಡು ಅವ್ರ ಜೊತೆ ಇರಿ, ಬೇಡ ಅನ್ನಲ್ಲ ನಾವು. ಆದ್ರೆ ಸತ್ಯ ತಿಳಿದೇನೆ ಒಬ್ರನ್ನ ಪರವಾಗಿ ನಿಂತ್ಕೊಳ್ಳೋದು ಅದು ತಪ್ಪು. ನಾನು ಕೂಡ ಅದ್ ಹೇಳೋದು ನೀವು. ಯಾಕೆ ಅಂತ ಅಂದ್ರೆ ನಾಳೆ ದಿವಸ ಸಮಾಜಗಳು ನಿಂತ್ಕೊಂಡಾಗ ಸಮಸ್ಯೆ ಬಗೆಹರ್ಸಕ್ ನೀವೇ ಬರ್ಬೇಕಾಯ್ತದೆ. ಈ ಮಾತನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷ, ಏನಂದ್ರೆ ಈಗ ನಾವು ಇವತ್ತು ರೋಡ್ ಮಾಡಕ್ ಹೊರಡಿಲ್ಲ. ನಮ್ಮ ತಾತ ಮುತ್ತಾತದಿಂದಾನು ಇದು ರೋಡೇ ಇರೋದು. ಯಾವಾಗಲೂ ತಕರಾರು, ಈಗ ಹೆಚ್ಚು ಕಮ್ಮಿ 5-6 ಮನೆ ಅವೆ, ಯಾರು ತಕರಾರು ಮಾಡ್ತಾ ಇಲ್ಲ. ಈ ನಟರಾಜ್ ಅಂದ್ಬಿಟ್ರೆ ಇನ್ ಯಾರು ಇಲ್ಲ. ಬರೀ 3 ಅಡಿ ಜಾಗ ತಗೊಳ್ಳಿ ಅಂತವ್ರೆ. ನಮ್ದು ಪೇಪರ್ ಐತೆ, ನಮ್ಮ ಅಜ್ಜಂದು. ಆ ಪೇಪರಲ್ಲೂ ಓಣಿಯ ಗಲ್ಲಿ ಅಂತ ಐತೆ. ನಾವು ಹೋಗಿ PDO ಹೇಳ್ದೋ, PDO ಅವ್ರು ಬಂದರು, ಅವ್ರ ಮಾತು ಕೇಳಿಲ್ಲ. ಯಾರ ಮಾತು ಕೇಳಿ ಅಂದ್ರೆ ಸುಮ್ಮನೆ ಗಲಾಟೆ ಮಾಡಿ ಲಾಸ್ಟ್ ಟೈಮ್ ನಮ್ಮ ಮುಸ್ಲಿಂ ಸಮಾಜಕ್ಕೆ ಬೋಧನೆಲ್ಲ ಹೇಳಕ್ಕೆ ನಿಮ್ಗೆ ಮನಸ್ಸು ಬರೋದಿಲ್ಲ. ಈಗ ಹಂಗ್ ಬೋದಿದ್ದಾನೆ. ಎಲ್ಲ ನಮ್ಮ ಅಪ್ಪನ ಇದಕ್ಕೆ ಹುಟ್ಟೋದಿದ್ದಾರೆ ಸಾಪುರುಗಳು ಅಂತ ಆ ಮಾತು ಅಂದವನೆ. ಅದಕ್ಕೆಲ್ಲ ನಾವು ಅನುಸರಿಸ್ಕೊಂಡು ಇದು ಮಾಡಿದ್ವಿ. ಈ ಗಂಟ ಇಲ್ಲಿ ನಮ್ಮ ಬೇರೆದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮದಿರಾಗಿದ್ದೀವಿ. ಇದು ನಾವು ಈಗ ಏನ್ ರೋಡ್ ಮಾಡ್ತಾ ಇಲ್ಲ, ಮೊದ್ಲಿಂದಾನೇ ಇರೋದು. ಇದೇನೈತೆ ನಮ್ದು ಬಗೆಹರಿಸ್ಕೊಡಿ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ. ಇದು ನಮಗೆ ಒಬ್ಬ ಮುಸ್ಲಿಂಗೆ ಒಬ್ಬರಿಗೆ ಅಲ್ಲ, ಇದು ನಮ್ಮ ಹಿಂದೂ ಪೂರ್ತಿ ಹಿಂದೂ ಸಮಾಜಕ್ಕೆ ಎಲ್ಲಾನು ಅನುಕೂಲ ಆಯ್ತದೆ. ನ್ಯಾಯಬೆಲೆ ಅಂಗಡಿ ಐತೆ, ವಾಟರ್ ಸಪ್ಲೈ ಇದೆ, ಅದಕ್ಕೆಲ್ಲ ಬಳಸ್ಕೊಂಡ್ ಬರ್ಬೇಕು. ಈ ವಯಸ್ಸಾದವರು, ಹೆಂಗಸರು, ಮಕ್ಕಳು ಅವರೆಲ್ಲ ಬರ್ತಾರೆ, ನೀರಿಗೆ ಬಳಸ್ಕೊಂಡ್ ಬರ್ಬೇಕು. ಈಗ ಈ ರೋಡ್ ಮಾಡ್ಬಿಟ್ಟು ಒಂದು ಲೈಟ್ ಮಾಡ್ಬಿಟ್ರೆ ರಾತ್ರಿ 9 ಗಂಟೆ 10 ಗಂಟೆ ಆದ್ರೂ ವಾಟರ್ ತಗೊಂಡ್ ಹೋಗ್ಬೋದು ಇಲ್ಲಿಂದ. ಅದೊಂದು ಅನುಕೂಲ ಮಾಡ್ಕೊಡಿ, ನಿಮ್ಗೆ ಬಹಳ ಉಪಕಾರ ಆಯ್ತದೆ. ಉಪಕಾರ ಮಾಡ್ದಂಗೆ ಆಯ್ತದೆ ನಮ್ಗೆ ನೀವು. ಅಷ್ಟೇ ಈ ಮಾತನ್ನ ಹೇಳಿ